ಕೊಂಡಿದೆ. ಅಫ್ಕೋರ್ಸ್ PBKS ಕೂಡ ಒಂದು ಉತ್ತಮವಾದ ಫೈಟ್ ಅನ್ನ ಕೊಟ್ಟಿತ್ತು. ಫೈನಲ್ ನಲ್ಲಿ ಕೇವಲ 6 ರನ್ಗಳ ಅಂತರದಿಂದ ಗೆಲುವನ್ನು ದಾಖಲಿಸಿಕೊಳ್ಳೋದ್ರ ಮೂಲಕವಾಗಿ 18 ವರ್ಷಗಳ ಕಾಲದಿಂದ ಕಾಯ್ತಾ ಇದ್ದಂತ ಆ ದಿನ ಬಂದಿದೆ. ಇವತ್ತು ಬೆಂಗಳೂರಿಗೆ ಬಂದಿಳಿದಂತಹ ರಜತ್ ಪಾಟೀದಾರ್ ಅವರನ್ನ DCM DK ಶಿವಕುಮಾರ್ ಅವರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಿದ್ರು. ತಂಡದ ಆಟಗಾರರನ್ನ ವಿರಾಟ್ ಕೊಹ್ಲಿ ಅವರನ್ನ, ಯಾಕಂದ್ರೆ ವಿರಾಟ್ ಕೊಹ್ಲಿಗೆ ಕನ್ನಡದ ಧ್ವಜವನ್ನ ಕೊಟ್ಟು ವಿರಾಟ್ ಕೊಹ್ಲಿ ನಿನ್ನೆ ಸಂಪೂರ್ಣ ಬೆಂಗಳೂರಿಗನಾಗಿ ಮಾತನಾಡಿದ್ರು, ಕಂಪ್ಲೀಟ್ ಬೆಂಗಳೂರಿಯನ್ನಾಗಿ ಮಾತನಾಡಿದ್ರು. ಬೆಂಗಳೂರಿನ ಫ್ಯಾನ್ಸ್, ಬೆಂಗಳೂರಿನ ಜನರ ನಿರೀಕ್ಷೆ, ಬೆಂಗಳೂರು ಜನರ ಕನಸು, ಬೆಂಗಳೂರಿನಲ್ಲೇನೆ ಇದ್ದುಕೊಂಡು RCBಯಲ್ಲೇ ಇದ್ದುಕೊಂಡು ನಾನು ಈ ಕಪ್ ಗೆಲ್ಲಬೇಕು ಅನ್ನುವಂತಹ ಒಂದು ಆಸೆ ನನ್ನಲ್ಲಿತ್ತು. ಆ ಆಸೆ ಇವತ್ತು ನೆರವೇರಿದೆ ಅನ್ನುವಂಥದ್ದನ್ನ, ಮತ್ತು ಅಂತಿಮವಾಗಿ ತನ್ನ ಇಬ್ಬರು ಗೆಳೆಯರನ್ನ ಅಕ್ಕಪಕ್ಕದಲ್ಲಿ ನಿಲ್ಲಿಸಿಕೊಂಡು ABD ಮತ್ತು ಕ್ರಿಸ್ ಗೇಲ್ ಅನ್ನ ಇಬ್ಬರನ್ನ ನಿಲ್ಲಿಸಿಕೊಂಡು ಅವರಿಬ್ಬರ ಬಾಯಲ್ಲೂ ಕೂಡ ತಾನೂ ಕೂಡ ಕನ್ನಡದಲ್ಲಿ ಹೇಳಿದ್ರು, ಈ ಸಲ ಕಪ್ ನಮ್ದು ಅನ್ನುವಂತಹ ಘೋಷಣೆಯೊಂದಿಗೆ ಕಂಪ್ಲೀಟ್ ಕನ್ನಡಿಗನಾಗುವಂತಹ ಒಂದು ಪ್ರೀತಿಯನ್ನ ಗಳಿಸಿದ್ದಾರೆ. ಅವರ ಮೇಲೆ ಜನ ಇಟ್ಟಿರುವಂತಹ ಪ್ರೀತಿಯನ್ನ ಅಷ್ಟೇ ಅಲ್ಲ, ಇವತ್ತು ಬೆಂಗಳೂರಿನ ಸೆಲೆಬ್ರೇಷನ್ ಬಗ್ಗೆ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು. ನನ್ನ ವೈಫ್ ಊರು ಕೂಡ ಬೆಂಗಳೂರು, ಆಕೆ ಬೆಳೆದಿದ್ದು ಬೆಂಗಳೂರಿನಲ್ಲಿ, ಹಿಂಗಾಗಿ ಆ ಬೆಂಗಳೂರಿನಲ್ಲಿ ನಾನು ಇದರ ಸಂಭ್ರಮಿಸ್ತೀನಿ ಅನ್ನುವಂತಹ ಮಾತು. ಅಂದ್ರೆ ತಾನು ಬೆಂಗಳೂರಿನ ಜೊತೆಗೆ ಕನೆಕ್ಟ್ ಆಗಬಹುದಾಗಿರುವ ಎಲ್ಲ ಸ್ವರೂಪಗಳಲ್ಲೂ ಕೂಡ ಕನೆಕ್ಟ್ ಆದಂತದ್ದು ವಿರಾಟ್ ಕೊಹ್ಲಿ ಹೇಳಿದಂತಹ ಆ ಗೆಲುವಿನ ಮೊದಲ ಮಾತಿದೆಯಲ್ಲ, ಅದು ಅತ್ಯದ್ಭುತವಾದಂತಹ ಮಾತು. ನನ್ನ ಯೌವನವನ್ನ ನಾನು ಕೊಟ್ಟೆ, ನನ್ನ ಪ್ರೈಮ್ ಅನ್ನ ನಾನು ಇದಕ್ಕಾಗಿ ಕೊಟ್ಟೆ, ನನ್ನ ಅನುಭವವನ್ನ ನಾನು ಇದಕ್ಕಾಗಿ ಕೊಟ್ಟೆ ಅಂತೇಳಿ. ಅಂದ್ರೆ ಈ ಸಾಲುಗಳಿದಾವಲ್ಲ, ಬಹುಶಃ ಒಂದು ಗೆಲುವಿನ ಜೊತೆಗೆ ಬರುವಂತಹ ಕಾವ್ಯಾತ್ಮಕವಾಗಿ ಬರುವಂತಹ ಸಾಲುಗಳಿವು. ಇದು ಆ ಕನಸು ಎಷ್ಟು ಅಗಾಧವಾಗಿತ್ತು, ಆ ಪರಿಶ್ರಮ ಎಷ್ಟು ಅಗಾಧವಾಗಿತ್ತು, ಆ ಛಲ ಎಷ್ಟು ಅಗಾಧವಾಗಿತ್ತು ಅನ್ನೋದನ್ನು ತೋರಿಸುವಂಥದ್ದು. ಮತ್ತು ಅದಕ್ಕಾಗಿ ಅವರು ಮಗುವಿನ ರೀತಿಯಲ್ಲಿ ಕನಸು ಕಂಡಿದ್ರು. 4 ಎಸೆತಗಳು ಬಾಕಿ ಇದ್ವು, ಅಷ್ಟೊತ್ತಿಗೆ ಗೆಲುವು ಕನ್ಫರ್ಮ್ ಆಗಿತ್ತು. ಆ 4 ಎಸೆತಗಳಲ್ಲಿ 4 6 ಅನ್ನು ಹೊಡೆದ್ರು ಕೂಡ 24 ರನ್ ಮಾತ್ರ ಬರುತ್ತೆ. ಹೇಸಲ್ವುಡ್ ಬೌಲಿಂಗ್ ಮಾಡ್ತಾರಿಂದಾಗಿ ನೋ ಬಾಲ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಅನುಮಾನಗಳು ವಿರಾಟ್ ಕೊಹ್ಲಿ ಅಂತ ಆಟಗಾರರಿಗೆ ಇರಲಿಲ್ಲ. ಹೀಗಾಗಿ 4 6 ಹೋದ್ರೂ ಪರವಾಗಿಲ್ಲ, ಗೆಲ್ಲೋದು ನಾವು ಅಂತ ಹೇಳುವಾಗ್ಲೇ ಮಗುವಿನ ರೀತಿಯಲ್ಲಿ ಎಲ್ಲ ಕ್ಯಾಮ್ರಾಗಳು ಅವರ ಕಡೆಗೆ ಫೋಕಸ್ ಆಗಿದ್ದಾಗಲೂ ಕೂಡ ಕಣ್ಣೀರು ಹಾಕ್ತಾರೆ ವಿರಾಟ್ ಕೊಹ್ಲಿ. ಅದು ಒಬ್ಬ ಆಟಗಾರ ತನ್ನ ತಂಡದ ಜೊತೆಗೆ ತಾನು ಕನೆಕ್ಟ್ ಆಗಿದಂತಹ ರೀತಿ. ಅವ್ರ ಜೊತೆಗೆ ಯಾವ್ದು ಇರಲಿಲ್ಲ ಅಂತ ಕೇಳಿದ್ರೆ ಎಲ್ಲವೂ ಕೂಡ ಇತ್ತು. ವರ್ಲ್ಡ್ ಕಪ್ ಅವ್ರ ಜೊತೆಗೆ ಇತ್ತು, T20 ವರ್ಲ್ಡ್ ಕಪ್ ಇತ್ತು, ಚಾಂಪಿಯನ್ಸ್ ಟ್ರೋಫಿ ಇತ್ತು, ವರ್ಲ್ಡ್ ಟೆಸ್ಟ್ ಕ್ರಿಕೆಟ್ನ ಚಾಂಪಿಯನ್ಶಿಪ್ನ ಟೀಮ್ನಲ್ಲೂ ಕೂಡ ಅವರಿದ್ದು, ಅದೆಲ್ಲ ಇತ್ತು. ಆದರೆ ಒಂದು ಮಿಸ್ ಆಗಿತ್ತು. ಯಾಕಂದ್ರೆ ದೊಡ್ಡ ಅತ್ಯಂತ ತನ್ನ ಜೊತೆಗಿದ್ದಂತಹ ದಿಗ್ಗಜರಾಗಿರುವಂತಹ ರೋಕೋ ಅಂತ ಹೇಳ್ತೀವಿ, ರೋಹಿತ್ ಮತ್ತು ಕೊಹ್ಲಿಯನ್ನ, ಹಾಗೇನೆ ಧೋನಿ, ಅವರಿಬ್ರು ಕೂಡ 5 ಟ್ರೋಫಿಗಳನ್ನ ತಮ್ಮ ಬಗಲಲ್ಲಿ ಇಟ್ಕೊಂಡಿದ್ರೆ ಕೊಹ್ಲಿ ಕೈಯಲ್ಲಿ ಒಂದೇ ಒಂದು ಟ್ರೋಫಿ ಎತ್ತೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದು ಕೂಡ ಕೊಹ್ಲಿಯ ಈ ಎಲ್ಲ ನಿರೀಕ್ಷೆಗಳನ್ನ ಸಾಕಾರಗೊಳಿಸಿರುವಂಥದ್ದು. ಹೀಗಾಗಿ ಇವತ್ತು RCBಯ ಹಬ್ಬವನ್ನ ಬೆಂಗಳೂರು ಆಚರಿಸ್ತಾ ಇದೆ, ಕನ್ನಡಿಗರು ಆಚರಿಸ್ತಾ ಇರೋದು, ಕರ್ನಾಟಕ ಆಚರಿಸ್ತಾ ಇದೆ, ಎಲ್ಲರೂ ಕೂಡ ಸಂಭ್ರಮದಲ್ಲಿರುವಂಥದ್ದು. ಸರ್ಕಾರವೂ ಕೂಡ ಈ ಸಂಭ್ರಮದ ಭಾಗವಾಗೋದಕ್ಕೆ ಹೊರಟಿರುವಂಥದ್ದು. ಈಗಾಗಲೇ ಅವ್ರನ್ನ ಏರ್ಪೋರ್ಟ್ ನಲ್ಲಿ ಬಹಳ ಅದ್ದೂರಿಯಾಗಿ ಸ್ವಾಗತಿಸಲಾಗಿದೆ. ಅಲ್ಲಿಂದ ಮೊದಲಿಗೆ ಈಗ ಖಾಸಗಿ ಹೋಟೆಲ್ಗೆ ಅವರು ಹೋಗ್ತಾ ಇದ್ದಾರೆ, ಅಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ನಂತರ ನೇರವಾಗಿ ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧದ ಮುಂಭಾಗದಲ್ಲಿ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ಅವ್ರಿಗೆ ಒಂದು ಅದ್ಭುತವಾದಂತಹ ಸನ್ಮಾನವನ್ನ ರಾಜ್ಯ ಸರ್ಕಾರದ ವತಿಯಿಂದ ಮಾಡುವಂಥದ್ದು ಕೂಡ ಇದೆ. ಬಹುಶಃ ಕನ್ನಡಿಗರ ಪ್ರೀತಿ, ಕನ್ನಡಿಗರ ಅಭಿಮಾನ, ಕನ್ನಡಿಗರ ವಿಶ್ವಾಸ RCB ಮೇಲೆ ಇಟ್ಟ ಕಾರಣದಿಂದಾಗಿಯೂ ಕೂಡ ಕರ್ನಾಟಕ ಸರ್ಕಾರ ಕನ್ನಡಿಗರ ಧ್ವನಿಯಾಗುವಂತಹ ನಿಟ್ಟಲ್ಲಿ ಈ ಟೂರ್ನಮೆಂಟ್ ಅನ್ನ ತಮ್ಮದು ಅನ್ನುವಂಥ ರೀತಿಯಲ್ಲಿ, ಈ ಗೆಲುವನ್ನ ನಮ್ಮದು ಅನ್ನುವಂಥ ರೀತಿಯಲ್ಲಿ ಬರಮಾಡಿಕೊಳ್ಳುವಂತಹ ಪ್ರಯತ್ನವನ್ನ ಸರ್ಕಾರವೂ ಕೂಡ ಮಾಡ್ದಂಗೆ ಕಾಣ್ತಾ ಇದೆ. ನನ್ನ ಜೊತೆಗೆ ಕಣವಿ ಜಾಯ್ನ್ ಆಗಿದ್ದಾರೆ, ಹಾಗೆಯೇ ನಿಖಿತಾ ಸ್ವಾಮಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಣವಿ ಸರ್, ಏನ್ ಹೇಳ್ತೀವಿ? ಇವತ್ತು ನಿನ್ನೆ ನಾವು ಸಂಭ್ರಮಿಸ್ತಾ ಇದ್ವಿ, ಗೆಲ್ಲೋದು ನಾವೇ ಅಂತ ಹೇಳ್ತಾ ಇದ್ವಿ, ಗೆದ್ದಿರೋ ಖುಷಿ ಇದೆ ಒಂದು ಕಡೆಯಲ್ಲಿ. ಇವತ್ತಿನ ವಿಜಯೋತ್ಸವ ಹೌದು. ಅಂದ್ರೆ ಇಷ್ಟು ವರ್ಷ ಕಾಯ್ದು ನೆನ್ನೆ ಹೇಳ್ತಾ ಇದ್ರು, ಅಂದ್ರೆ ಬಾಲ್ಯಾವಸ್ಥೆಯಲ್ಲಿ ನಮಗೆ ಕಪ್ ಬೇಕಾಗಿರಲ್ಲ, ಪ್ರೌಢಾವಸ್ಥೆ ಬಂದ ಮೇಲೆ ವೋಟಿಂಗ್ ರೈಟ್ಸ್ ಬಂದ ಮೇಲೆ ನಮಗೆ ಸಿಗಬೇಕು ಅಂತ ಕಾಯ್ತಾ ಇದ್ವಲ್ಲ. 18 ವರ್ಷದ ಕಾಯುವಿಕೆ ಏನಿದೆಯಲ್ಲ, ನಂತರ ಇದೊಂದು ಕಪ್ ಗೆದ್ದದ್ದು, ಆ ಒಂದು ಸಮಯ ಇದೆಯಲ್ಲ, ಅದ್ರ ಎಷ್ಟು ಕಾತುರ ಕಾಯ್ತಾ ಇದೀವಲ್ಲ, ಅದ್ರ ಸಂಭ್ರಮನೇ ಬೇರೆ ಅಂತ. ನಿಜ. ಮೊದಲೇ ಸೀಸನ್ 2ನೇ ಸೀಸನ್ ಗೆದ್ಬಿಟ್ಟಿದ್ರೆ ಏನೋ ನಡೀತಾ ಇತ್ತು. 10 ವರ್ಷ ಕಾಯ್ದು ಅದು ಕೂಡ ಫ್ಯಾನ್ಸ್ ಕೈ ಬಿಟ್ಟಿಲ್ಲ. ಫ್ಯಾನ್ಸ್ ಗೆಲ್ಲಲಿ ಬಿಡ್ಲಿ, ವಿರಾಟ್ ಕೊಹ್ಲಿ RCB ಎಲ್ಲೆಡೆಯಲ್ಲೂ, ಅಂದ್ರೆ ಎಲ್ಲ ಹೋಮ್ ಗ್ರೌಂಡ್ಗಳೇ, ಹೋದ್ರು ಹೋಮ್ ಗ್ರೌಂಡ್, ಕೋಲ್ಕತ್ತಾ ಹೋದ್ರು ಹೋಮ್ ಗ್ರೌಂಡ್, ಅಹಮದಾಬಾದ್ಗೂ ಅಷ್ಟೇ, ಡೆಲ್ಲಿಗೆ ಹೋದ್ರು ಅಷ್ಟೇ, ಯಾವುದೇ ಭಾಗದಲ್ಲಿ ಹೋದ್ರು ಅಷ್ಟೇ. ಯಾಕಂದ್ರೆ ವಿರಾಟ್ ಕೊಹ್ಲಿ ಒಂದು ಸಿಂಬಲ್ ಆಗ್ಬಿಟ್ಟಿದ್ರು.
ಅಂದ್ರೆ RCBಗೆ ಸಿಂಬಲ್ ಅಷ್ಟೇ ಅಲ್ಲ, ಭಾರತೀಯ ಕ್ರಿಕೆಟ್ಗೆ ಸಿಂಬಲ್ ಅವರು. ಹೌದು. ಅಂತವ್ರು ಈಗ ಅದು ಬೇರೆ ಟೆಸ್ಟ್ ಬೇರೆ ರಿಟೈರ್ ಆಗಿದ್ದಾರೆ. ಇದೊಂದು ಛಲ ಇದ್ದೇ ಇತ್ತು ಅವ್ರಿಗೆ. ಇದೊಂದು ಇಲ್ಲ ನೀವು ಹೇಳ್ತಿದ್ರಲ್ಲ, ಇದೊಂದು ಇಲ್ಲ ಕಬಡ್ಡಿಯಲ್ಲಿ ಅಂತ. ಆದ್ರೆ ಅವ್ರ ಮುಖದಲ್ಲಿ ನೀವು ಹೇಳಿದಾಗ 2ನೇ ಬಾಲ್ ಆದ ತಕ್ಷಣ ಸಿಕ್ಸರ್ ಹೋಗ್ಲಿಲ್ಲ, ಅವಾಗಲೇ ಕಣ್ಣೀರು ಧಾರೆ ಶುರು ಆಯ್ತು. ಅವರು ಪರಮ ಮಿತ್ರ ಅಂತ ಎಬಿಡಿ ಆಗಲಿ ಗೇಲ್ ಆಗಲಿ ಅವರೊಂದಿಗೆ ಇಷ್ಟೊಂದು ವರ್ಷಗಳ ಕಾಲ ಶ್ರಮ ಪಟ್ಟವರು RCB ಪರವಾಗಿ. ಆದ್ರೂ ಅವ್ರಿಗೆ ದಕ್ಕಿರ್ಲಿಲ್ಲ. ಅದಕ್ಕೋಸ್ಕರ ಅವ್ರ ಹತ್ರ ನಿಂತ್ಕೊಂಡು ಇನ್ನು 1 ಬಾಲ್ 2 ಬಾಲ್ ಇನ್ನೊಂದು ವಿಕೆಟ್ ಆ ತರ ಅವರು ಕೈ ಸನ್ನೆಯಿಂದ ನಾಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಮುಗಿದ ತಕ್ಷಣ ಅವರು ಕುಸಿದು ಬಿದ್ದಿರಲ್ಲ, ಮುಖದಲ್ಲಿಂದ ಅವ್ರು ನೋಡ್ಬೇಕಾಯ್ತು, ಕಣ್ಣು ಇಷ್ಟು ದೊಡ್ಡ ಬಿಟ್ಕೊಂಡು. ಅಂದ್ರೆ ಯಾವುದು ಸಂತಸಕ್ಕಿಂತ ಸಂಭ್ರಮಕ್ಕಿಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಜ. ಅಂದ್ರೆ ಆಯ್ತಲ್ಲಪ್ಪ ಬಂತಲ್ಲಪ್ಪ ಅಂತೂ ನಮಗೆ ಅಂತ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ತರ ಅವ್ರ ಮುಖ ನೋಡಿದ್ರೆ ಅನಿಸ್ತಾ ಇತ್ತು. ಅದೇ ಒಂದು ದೊಡ್ಡ ಸೀನ್ ಅಂತ ಹೇಳ್ಬೋದು. ಒಂಥರ ಎಲ್ಲ ಆಯ್ತು. ಅನುಷ್ಕಾ ಅವ್ರು ಬಂದ್ರು, ನೀವು ಹೇಳಿದಾಗ ಅನುಷ್ಕಾ ಅವರು ಬೆಂಗಳೂರಲ್ಲೇ ಮೌಂಟ್ ಕಾರ್ಮೆಲ್ ಓದೋರು ಎಲ್ಲ ಇದ್ರು ಕೂಡ ಅವ್ರಿಗೆ ಇದೊಂದು ಇರಲಿಲ್ಲ. ಇದು ಸಿಕ್ಕ ಮೇಲೆ ಒಂಥರ ರಿಲೀಫ್, ಮೋರ್ ರಿಲೀಫ್ ದೆನ್ ಸಂಭ್ರಮ ಅಂತ ಹೇಳ್ಬೋದು ಅವ್ರಿಗೆ. ಹೌದೌದು. ಅದಕ್ಕೆ ಅವ್ರೊಂದು ಮಾತು ಹೇಳಿದ್ರು, ನಾನಿವತ್ತು ಸಣ್ಣ ಮಗು ತರ ನಿದ್ರಿಸಬಹುದು ಅಂತ. ಸ್ಲೀಪ್ ಲೈಕ್ ಎ ಬೇಬಿ ಅಂದ್ರು ಅವರು. ನೀವು ಹೇಳ್ದಂಗೆ ಇಬಿಡಿಗಾಲಿ ಇವ್ರಿಗಾಲಿ ಅಲ್ಲಿ ಕಾಯ್ತಾ ಇದ್ರು, ಇದಕ್ಕೋಸ್ಕರನೇ ಕಾಯ್ತಾ ಇದ್ರು. ಅಂದ್ರೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಶುರು ಆಗೋದಿತ್ತು. ಅವಾಗ ಎಬಿಡಿ ಮತ್ತು ಇವ್ರನ್ನ ಹಿಡ್ಕೊಂಡ್ಬಿಟ್ಟು ಜೊತೆ ಸಿದ್ದುಪ್ಪಾಜಿ ಬೇರೆ, ಅವ್ರು ಮಾತಾಡಕ್ ಬಿಡಲ್ಲ, ಸಿದ್ದುವರೆಗೆ ಮಾತಾಡಕ್ ಬಿಡ್ಲಿಲ್ಲ ಅವ್ರು. ಗ್ರೇಟೆಸ್ಟ್. ಅವಾಗ ಇನ್ನೂ ಎಲ್ಲರ ಹೃದಯ ಮುಟ್ಟಿದ್ದು ಅವರು ವಿರಾಟ್ ಅವರ ಒಂದು ಏನ್ ಮಾಡಿದ್ರು ಅಂತಂದ್ರೆ, ಇವರಿಬ್ರು ಕೈಯಲ್ಲಿ ಸೇರ್ಕೊಂಡು 3-2-1 ಈ ಸಲ ಕಪ್ ನಮ್ದು ಅಂತ ಅನಿಸಿದ್ರು. ಅಂದ್ರೆ ಇಡೀ ಒಂದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಒಂದು ಸಂಭ್ರಮ ಇದು. IPL ಅಂದ್ರೆ ಇಂಥ ದೊಡ್ಡ ಕ್ರೀಡಾ ಸಂಭ್ರಮ ಎಲ್ಲೂ ಇಲ್ಲ. ಇಂಥದ್ರಲ್ಲಿ ನನಗೆ ಅಮೆರಿಕಾದಿಂದ ಆಸ್ಟ್ರೇಲಿಯಾದಿಂದ ಇಂಗ್ಲೆಂಡ್ ಎಲ್ಲ ಕಡೆಯಿಂದ ಮೆಸೇಜ್ ಬರ್ತಾ ಇತ್ತು. ಅಲ್ಲಿ ನೋಡ್ತಾ ಇದ್ರು. ಹೌದೌದು. ಅವ್ರು ಯಾವಾಗ ಅವ್ರಿಗೆ ಎಷ್ಟು ಟೈಮ್ ಇತ್ತು ಗೊತ್ತಿಲ್ಲ, ರಾತ್ರಿ ಇತ್ತು ಬೆಳಿಗ್ಗೆ ಇತ್ತು, ಏನ್ ಎಲ್ಲ ಬಿಟ್ಟು ನೋಡ್ತಾ ಇದ್ರು. ಅಂದ್ರೆ ಅಷ್ಟು ಫ್ಯಾನ್ ಫಾಲೋಯಿಂಗ್ ಇರುವಾಗ ವಿರಾಟ್ಗೋಸ್ಕರ ಕಪ್ ಗೆಲ್ಬೇಕು ಅಂತ. ಹೌದು. ನಾವು ಬರೀ RCB ಅಲ್ಲ, RCB ಫ್ಯಾನ್ಸ್ ಅಲ್ಲ, ಎಲ್ಲರೂ ಬಯಸ್ತಾ ಇದ್ರು ಇದೊಂದು ಗೆದ್ ಬಿಡ್ಲಿ ಅಂತ. ಅದು ಈಗ ಫಲಿಸ್ತು. ನಿಗತಾ ಹೆಂಗೆ ಸಂಭ್ರಮಿಸಿದ್ರಿ? ಮೈ ಹಾರ್ಟ್ ಅಂಡ್ ಸೋಲ್ ಇಸ್ ಫಾರ್ ಬೆಂಗಳೂರು ಮಾತು ಹೇಳಿದ್ರು. ಐ ಥಿಂಕ್ ಅವ್ರು ಸ್ಟಾರ್ಟಿಂಗ್ ಒಂದು ಫಸ್ಟ್ ಇಂಟರ್ವ್ಯೂ ಅಲ್ಲಿ ಅದನ್ನೇ ಅವ್ರು ಹೇಳಿದ್ದು. ಅಂಡ್ ಆಲ್ಸೋ 18 ಅನ್ನೋದು ನೆನ್ನೆ ಸಿಕ್ಕಾಪಟ್ಟೆ ನೆನ್ನೆ ಮಾತಾಡ್ದಂಗೆ 18 ಸೀಸನ್ ಆಗ್ಲಿ, 18 ನಂಬರ್ ಆಗ್ಲಿ, ನ್ಯೂಸ್ 18 ಆಗ್ಲಿ, ಇದೊಂದು ಎಲ್ಲಾನು ಐ ಥಿಂಕ್ ನೆನ್ನೆ ಸೆಲೆಬ್ರೇಷನ್ಸ್ ತುಂಬಾ ಏನು ಜನಕ್ಕೆ ಇವಾಗ್ಲೂ ಅದು ಎಷ್ಟೊಂದು ಕಡೆ ನಂಬಕ್ಕೆ ಆಗ್ತಿಲ್ಲ. ಹೌದು, ನಾವು ಗೆದ್ಬಿಟ್ವಲ್ಲ ಅನ್ನೋ ಒಂದು ಖುಷಿ ಸಿಕ್ಕಾಪಟ್ಟೆ ಇದೆ. ಆ್ಯಂಡ್ ಆಲ್ಸೋ ವಿರಾಟ್ ಅವ್ರದ್ದು ಒಂದು ಡೆಡಿಕೇಶನ್ ಇದೆ. 18 ವರ್ಷ ಒಂದೇ ಫ್ರಾಂಚೈಸಿಯಲ್ಲಿ ಇದ್ದು ಆಡಿ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅನ್ಬಿಲೀವಬಲ್. ಯಾರೇ ಒಂದು ವ್ಯಕ್ತಿ ಆಗಲಿ ಅಷ್ಟೊಂದು ಪೇಷನ್ಸಿಂದ ಹಿಡಿದು ಅಂದ್ರೆ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಏನು ಸುಮ್ಮನೆ ಬಂದು ಏನೋ ಒಂದು ಆಟ ಆಡ್ಬಿಟ್ಟು ಹೋಗೋಣ ಅನ್ನೋ ಒಂದು ಮೆಂಟಾಲಿಟಿ ಇರಲೇ ಇರಲಿಲ್ಲ. ಇಷ್ಟು ವರ್ಷ ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಅಂಡ್ ಅದಕ್ಕೆ ನೆನ್ನೆ ಈ ಸಲ ಕೂಡ ಟೀಮ್ ನಲ್ಲಿ ಹೈ ಸ್ಕೋರರ್ ಅವರೇ, ಹೈಯೆಸ್ಟ್ ರನ್ ಗೆಟರ್ ಅವರೇ, ಟಾಪ್ ಸ್ಕೋರರ್ ಅವರೇ ಇರೋದು ಇವತ್ತು ಕೂಡ. ಅವರೇನು ತಂಡಕ್ಕೆ ಭಾರವಾಗಿ ಏನು ಉಳ್ಕೊಂಡಿಲ್ಲ ಅಲ್ಲಿ ತಂಡದಲ್ಲಿ, ಅವರ ಹೆಸರಿಗಾಗಿ ಉಳ್ಕೊಂಡಿಲ್ಲ, ಅವ್ರ ಪರ್ಫಾರ್ಮರ್ ಅವರು. ಈಸ್ ಎ ಪರ್ಫಾರ್ಮರ್. ತುಂಬಾ ಎಮೋಷನಲ್ ಆಗಿತ್ತು ನೋಡಿ. ಜನನೂ ಅಷ್ಟೇ, ಬಿಕಾಸ್ ಎವ್ರಿಬಡಿ ವರ್ ವೇಟಿಂಗ್. ಬೆಳಗ್ಗೆಯಿಂದ ನಾವು ಮಾತಾಡಿದಾಗ ಎಷ್ಟು ಬೆಳಗ್ಗೆಯಿಂದ ಹಬ್ಬ ಶುರುವಾಗಿ ಹೋಗ್ಬಿಟ್ಟಿತ್ತು. ರಾತ್ರಿ ಅಂತ ಮೇಲೆ ಸ್ಟೇಡಿಯಂ ಹತ್ರ ನಾವು ನೋಡಿದಾಗ ಜನ ಜಾತ್ರೆ ಅಲ್ಲಿ. ಬೆಂಗಳೂರಲ್ಲಿ ನಡೀತಿದ್ರೆ ಇನ್ನೇನಾಗಿರೋದು ಅನ್ನೋದೊಂದು ಆಶ್ಚರ್ಯ. ನೀವು ಹೇಳಿದ್ರಲ್ಲ, ಅಂದ್ರೆ ಅವ್ರೇನ್ ಭಾರವಾಗಿಲ್ಲ ಅಂತ. ಅವ್ರೇನ್ ನಂಬರ್ 8 ನಂಬರ್ 9 ಬಂದು ಕೊನೆಗೆ 10 ಬಾಲ್ ಆಡಿಲ್ಲ. ಇಲ್ಲ ಯಾರಿಗೆ ರೆಫರ್ ಮಾಡ್ತಾ ಇದ್ದೇನೆ ಗೊತ್ತಿಲ್ಲ. ಆದ್ರೆ ಅಂದ್ರೆ ಈ ನಿಖಿತಾ ಹೇಳಿದ್ರೆ ಇಡೀ ರಾತ್ರಿ ಪಟಾಕಿ ಹೊಡೆದಿದ್ದಾರೆ. ಅಂದ್ರೆ ದೀಪಾವಳಿಯಲ್ಲೂ ಇಷ್ಟು ಹೊಡೆದ್ ನೋಡಿಲ್ಲ. ಹೌದು. ಇವಾಗ ಪೊಲ್ಯೂಷನ್ ಬಗ್ಗೆ ಯಾರು ಮಾತಾಡಲ್ಲ. ಹೌದು. ಆದ್ರೆ ಕೊಹ್ಲಿ ಆಟ, ನಿನ್ನೆ ಆಟದ ವಿಚಾರಕ್ಕೆ ಬಂದಾಗ ಇಲ್ಲಿ ಭಾಳ ಪರ್ಟಿಕ್ಯುಲರ್ ಆಗಿ ನೇಮ್ ಮಾಡಬೇಕು. ಅಫ್ಕೋರ್ಸ್ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಆಗಿರೋದು ಕೃಣಾಲ್ ಪಾಂಡ್ಯ, ರಿಯಲ್ ಚಾಂಪಿಯನ್. ಯಾಕಂದರೆ ಅವರು ಒಂದು ಫೈನಲ್ಗೆ ಹೆಂಗೆ ಟಚ್ ಕೊಡಬೇಕು, ಆ ಫೈನಲ್ನ ಟಚ್ಚನ್ನು ಕೊಟ್ಟಿರುವಂಥವ್ರು ಅವರು. ಬೀದಿಯಿಂದ ಬೆಳೆದು ಬಂದವರು, ಸ್ಟ್ರೀಟ್ ಸ್ಮಾರ್ಟ್ ಅಂತಾರಲ್ಲ ಅವ್ರಿಗೆ ಅವರು. ನೋಡಿದ್ರಲ್ಲ, ಬಂದ್ಬಿಟ್ಟು ಪ್ರಭು ಸಿಮ್ರನ್ ಗೊತ್ತು ಅವ್ರು ಮುಂದೆ ಬರ್ತಾರಂತ, ಬಂದು ಸ್ಟಾಪ್ ಮಾಡಿದ್ರಲ್ಲಿ. ಅಂದ್ರೆ ಆಗಲೇ ಮುಂದೆ ಬಂದ್ಬಿಟ್ಟಿದ್ರು ಪ್ರಭು ಸಿಮ್ರನ್. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇರಲಿಲ್ಲ ಪ್ರಭು ಸಿಮ್ರನ್.